ನಮಸ್ಕಾರ, ಹರಿಗೆ ರಾಷ್ಟ್ರ ನಮಸ್ಕಾರಗಳು. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರ್ಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भसतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्. ಇವತ್ತಿನಿಂದ ಹಿಂದೆ ತಿಳಿಸಿದಂತೆ ಅಣುಮಧ್ವ ವಿಜಯ ಪಾಠ ಪ್ರಾರಂಭ. ಅಣುಮಧ್ವ ವಿಜಯದ ಪರಿಚಯ ಸ್ವಲ್ಪ ಮಾಡಿ ನಂತರ ಪಾಠಕ್ಕೆ ಹೋಗೋಣ. ಅಣುಮಧ್ವ ವಿಜಯದ ಪರಿಚಯ ಅಂದ್ರೆ ನಮ್ಗೆ ಇದನ್ನ ಬರ್ದವರು ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಕಾವ್ಯವನ್ನ ಬರ್ತಿದ್ದಾರೆ ಅಥವಾ ಮಧ್ವ ವಿಜಯ ಕಾವ್ಯವನ್ನ ಬರ್ತಿದ್ದಾರೆ. ಅದರಲ್ಲಿ ವಾಯುದೇವರ ಚರಿತ್ರೆ ಮೂಲ ರೂಪದ ಬಗ್ಗೆ ಸ್ವಲ್ಪ ಉಲ್ಲೇಖ ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಹನುಮ, ಭೀಮ, ಮಧ್ವ ಈ ಮೂರು ರೂಪಗಳ ಚಿಂತನೆ, ಅದರಲ್ಲೂ ಮಧ್ವಾಚಾರ್ಯರ ಚಿಂತನೆ ತುಂಬಾ ಅದೇ ಮುಖ್ಯವಾಗಿ ಇರೋದು. ಅದಕ್ಕೆ ಮಧ್ವ ವಿಜಯ ಅಂತ ಜಾಸ್ತಿ ಯಾವ್ದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ ಅದನ್ನೇ ಗ್ರಂಥದ ಹೆಸರನ್ನಾಗಿ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಮಧ್ವ ವಿಜಯ ಅಂತ ಕರೀತಾರೆ. ವಸ್ತುತಃ ಮಧ್ವ ಅನ್ನೋ ಒಂದೇ ರೂಪದ ಬಗ್ಗೆ ಅಲ್ಲ, ಮಿಕ್ಕಿದ ರೂಪಗಳದ್ದು ಇದೆ, ಅದೇ ಚಿಕ್ಕದಾಗಿದೆ ಜಾಸ್ತಿ. ಅದನ್ನ 1008 ಶ್ಲೋಕಗಳಲ್ಲಿ ವಿವರಣೆ ಮಾಡಿದ್ದಾರೆ. ಅದೇ ನಾರಾಯಣ ಪಂಡಿತಾಚಾರ್ಯರು ಅಣುಮಧ್ವ ವಿಜಯವನ್ನು ರಚನೆ ಮಾಡಿದ್ರು. ಅಣು ಮಧ್ವ ವಿಜಯ ಹೆಸರೇ ಹೇಳೋ ತರ ಇದು ಚಿಕ್ಕದು ಅಣು. ಮಧ್ವ ವಿಜಯ ಪಾರಾಯಣ ಮಾಡಿದ್ರೆ ಎಷ್ಟು ಫಲನೋ ಅಷ್ಟು ಫಲ ಪ್ರತಿನಿತ್ಯ ಈ ಅಣುಮಧ್ವ ವಿಜಯ ಪಾರಾಯಣ ಮಾಡಿದ್ರೆ ಸಿಗುತ್ತೆ. ಇದು ಹೇಗೆ ಅಂದ್ರೆ ನಮಗೆ ರಾಮ ಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿಯನ್ನ ರಾಯರು ಮಾಡಿಕೊಟ್ರು. ಬಹಳ ಚಿಕ್ಕದು ಗಾತ್ರದಲ್ಲಿ ಅಣು. ಅದು ಇಡೀ ರಾಮಾಯಣವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ಲಿಕ್ಕೆ ಕಷ್ಟ, ಸಾಧ್ಯ ಇಲ್ಲ. ಅದಕ್ಕೊಂದು ಉಪಾಯದ ರೀತಿಯಲ್ಲಿ ನಮಗೆ ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿಯನ್ನ ರಾಯರು ಬರ್ಕೊಟ್ರು. ಸ್ವಯಂ ಇಲ್ಲಿ ಅವರೇ ಮಧ್ವ ವಿಜಯವನ್ನ ಬರೆದ್ರು. 1008 ಶ್ಲೋಕವನ್ನು ಪಾರಾಯಣ ಮಾಡ್ಬೇಕು ಪ್ರತಿನಿತ್ಯ ಅಂದ್ರೆ ಎಲ್ರಿಗೂ ಸಾಧ್ಯ ಇಲ್ಲ. ವಸ್ತುತಃ ಅದ್ ಮಾಡಿದ್ರೆ ಶ್ರೇಷ್ಠ, ಆದ್ರೂ ಎಲ್ರಿಗೂ ಸಾಧ್ಯ ಇಲ್ಲ. ಆದ್ರಿಂದ ಬೇಗ ಪಾರಾಯಣವನ್ನ ಮಾಡೋ ತರ, ಎಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋ ತರ ಮಧ್ವ ವಿಜಯದಲ್ಲಿ ಬಂದಿರೋದನ್ನೆಲ್ಲ ಒಂದು ಗ್ರಂಥ ಅಪೇಕ್ಷೆ ಇತ್ತು. ಅದಕ್ಕೋಸ್ಕರ ಈ ಅಣುಮಧ್ವ ವಿಜಯ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅದರಲ್ಲೂ ಎಷ್ಟು ಸ್ವಾರಸ್ಯ ಅಂದ್ರೆ ಇದು ದೊಡ್ಡ ದೊಡ್ಡ ಶ್ಲೋಕನೇ, ವಾಯುಸ್ತುತಿ ತರ ಶ್ಲೋಕ. ಅದರಲ್ಲೂ ನಖಸ್ತುತಿ ಮೊದಲಿಗೆ ಪಾಂತಸ್ಮಾನ್ ಏನ್ ಬರುತ್ತಲ್ಲ ಆ ತರ ದೀರ್ಘವಾದ ಶ್ಲೋಕ. ಅದರಲ್ಲೂ ಶ್ರದ್ಧರಾವೃತ್ತ ಅಂತ ಹೇಳಿದೆ. ಶ್ರದ್ಧರಾವೃತ್ತ ಅಂದ್ರೆ ಅಲ್ಲೇ ನಖಸ್ತುತಿಯಲ್ಲಿ ಬರುವಂತಹ ಆಚಾರ್ಯರ ಪದ್ಯದ ಶೈಲಿ ಏನಿದೆ
ಅದೇ ತರ ದೀರ್ಘವಾದ ಶ್ಲೋಕ. ಅಷ್ಟು 4 ಲೈನಲ್ಲಿ ಒಂದೊಂದೊಂದೊಂದು ಸಾರವನ್ನ ಅವ್ರು ಹಿಡ್ತಾ ಹೋಗ್ತಾರೆ. ಅದು ಮಧ್ವವಿಜಯಲ್ಲಿ ಎಷ್ಟೋ ಶ್ಲೋಕಗಳಲ್ಲಿ ಹೇಳಿರ್ತಾರೆ ವಿಷಯನ, ಅದನ್ನ ಇಲ್ಲಿ ಒಂದೊಂದೇ ಶ್ಲೋಕದಲ್ಲಿ ಚಿಕ್ಕದಾಗಿ ಹೇಳ್ತಾ ಹೋಗ್ತಾರೆ. ಆದ್ರೆ ಮಧ್ಯದಲ್ಲಿ ಏನ್ ತಿಳ್ಕೊಳ್ಬೇಕು ಹಾಗಾದ್ರೆ? ಯಾಕಂದ್ರೆ ನಮ್ಗೆ ಜಾಸ್ತಿ ಹೇಳಿದಾಗ ಎಷ್ಟ್ ಚೆನ್ನಾಗಿ ಅರ್ಥ ಆಗತ್ತೋ ಅದನ್ನ ತುಂಬಾ ಚಿಕ್ಕದಾಗಿ ಹೇಳಿದಾಗ ಅರ್ಥ ಆಗಲ್ಲ. ಬಿಡಿಸಿ ಬಿಡಿಸಿ ಹೇಳ್ಬೇಕಲ್ಲ. ಮತ್ತೆ ಇದನ್ನ ಚಿಕ್ಕದಾಗಿ ಹೇಳಿದ್ರೆ ಅರ್ಥ ಆಗತ್ತ ಅಂದ್ರೆ ಅದಕ್ಕೆ ಅನುಕೂಲವಾಗಿ ಅನೇಕ ವ್ಯಾಖ್ಯಾನಗಳಿದೆ ಅಣುಮಧ್ಯ ವಿಜಯಕ್ಕೆ. ಅದರಲ್ಲಿ ರಾಯರ ವ್ಯಾಖ್ಯಾನ ಇದೆ, ಅದಂತೂ ಬಹಳ ಚೆನ್ನಾಗಿದೆ. ಅದನ್ನ ಬಹಳ ಹೊಗಳುತ್ತಾರೆ. ರಾಯರ ವ್ಯಾಖ್ಯಾನ ಇದಕ್ಕೆ ಹೇಗಿದೆ ಅಂತ ವಾದೀಂದ್ರ ತೀರ್ಥರು ಹೊಗಳುತ್ತಾರೆ ತಮ್ಮ ಗುರುಗುಣ ಸ್ತವನದಲ್ಲಿ. ಅಂತೂ ಈ ಶ್ರದ್ಧರ ವೃತ್ತದಲ್ಲಿ ಅದನ್ನ ಮುಂದೆ ವಿವರಣೆ ಮಾಡ್ತಾ ಹೋಗ್ತೇನೆ. ಶ್ರದ್ಧರ ಅಂದ್ರೆ ಏನು, ಅದರ ಲಕ್ಷಣ ಏನು, ಅದನ್ನೆಲ್ಲ ನೋಡ್ತಾ ಹೋಗೋಣ. ಅಂತೂ 32 ಶ್ಲೋಕಗಳನ್ನ ಈ ಅಣುಮಧ್ವವಿಜಯದಲ್ಲಿ ಹಾಕಿದ್ದಾರೆ. 32 ಶ್ಲೋಕಗಳೇ ಯಾಕೆ ಅಂದ್ರೆ ಮಧ್ವವಿಜಯದಲ್ಲಿ ಒಂದು ಮಾತು ಬರುತ್ತೆ, ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ. ಅದು ಸಂಪೂರ್ಣ ಲಕ್ಷಣ ಚಣಂ. ಮಧ್ವಾಚಾರ್ಯರು ತಾವು ಅವತಾರವನ್ನ ಮಾಡ್ಬೇಕಾದ್ರೆ ಅವರ ರೂಪ ಹೇಗಿತ್ತು? 32 ಲಕ್ಷಣಗಳಿಂದ ಇತ್ತು ಅಂತ ಹೇಳ್ತಾರೆ. ದ್ವಾತ್ರಿಂಶ ಲಕ್ಷಣೋಪೇತ ಅಂತ, ವಾಯುದೇವರ ಲಕ್ಷಣ. ಬೇರೆಯವರೆಲ್ಲ ಅಲ್ಪ ಸ್ವಲ್ಪ ಕಡಿಮೆ ಇರುತ್ತೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಅದು ವಾಯುದೇವರಿಗೆ ಮಾತ್ರ ಪೂರ್ಣ ಲಕ್ಷಣ. ಭಗವಂತನಿಗಂತೂ ಹೋಲಿಸಿದ್ರೆ ಒಂದು ರೀತಿ ಕಡಿಮೆ, ಭಗವಂತನಷ್ಟು ಸ್ಪಷ್ಟತೆ ಇಲ್ಲದೆ ಇರಬಹುದು. ಆದ್ರೆ 32 ಲಕ್ಷಣ ಇದೆ. ಅಂತ 32 ಲಕ್ಷಣ ಇರುವಂತ ವಾಯುದೇವರಿಗೆ 32 ಶ್ಲೋಕಗಳು ಅಂತ ಅಂದ್ರೆ ದ್ವಾತ್ರಿಂಶ ಲಕ್ಷಣ ಇದೆ ವಾಯುದೇವರಲ್ಲಿ. ದ್ವಾತ್ರಿಂಶ, ದ್ವಾದ 2, ತ್ರಿಂಶತ್ ಅಂದ್ರೆ 32 ಲಕ್ಷಣಗಳಿಂದ ಕೂಡಿದವರು ಮಧ್ವಾಚಾರ್ಯರು ಅಥವಾ ವಾಯುದೇವರ ಈ 3 ರೂಪಗಳು. ಇದನ್ನ ತಿಳಿಸ್ಲಿಕ್ಕೆ 32 ಶ್ಲೋಕಗಳನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಇದ್ರ ಮೇಲೆ ಆಗ್ಲೇ ಹೇಳಿದಂತೆ ರಾಯರ ವ್ಯಾಖ್ಯಾನ ಇದೆ, ಗೂಢ ಭಾವ ಪ್ರಕಾಶಿಕ ಅಂತ ಆ ವ್ಯಾಖ್ಯಾನದ ಹೆಸರು. ಗೂಢವಾದ ಭಾವ ಅಂದ್ರೆ ಅಭಿಪ್ರಾಯಗಳನ್ನ ಪ್ರಕಾಶಿಕ, ಹೊರ ತೆರೆಯುವಂತಹ ವ್ಯಾಖ್ಯಾನ. ಯಾಕಂದ್ರೆ ಗೂಢವಾಗೇ ಇದೆ. ಯಾಕಂದ್ರೆ ಚಿಕ್ಕದಾಗಿ ಹೇಳಿದಾಗ ಮಾತುಗಳಿಗೆ ಏನ್ ಅರ್ಥ ತುಂಬಾ ಬಿಡಿಸೋ ಅವಶ್ಯಕತೆ ಇದೆ. ಒಳಗಡೆ ಏನ್ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಈಗ ಯಾರು ನಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಚಿಕ್ಕದಾಗಿ ನಾವು ಕೇಳಿದ ಪ್ರಶ್ನೆಗೆಲ್ಲ ಎಷ್ಟು ಬೇಕೋ ಅಷ್ಟೇ ಉತ್ತರ ಕೊಟ್ರೆ ಅರ್ಥ ಆಗಲ್ಲ. ಇವ್ ನಿಜವಾಗಿ ಇಷ್ಟನಾ ಇಲ್ವಾ ಏನು ಬಿಡಿಸಿ ಬಿಡಿಸಿ ಹೇಳಿದ್ರೆ ಗೊತ್ತಾಗುತ್ತೆ. ಅದ್ರ ಗೂಢವಾದ ಭಾವ, ಒಳಗಡೆ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ, ಅದು ಹೊರಗ್ ಗೊತ್ತಾಗಲ್ಲ. ಆ ತರ ನಿಗೂಢವಾದ ಅಭಿಪ್ರಾಯ ಏನೇನಿದೆ ಇಲ್ಲಿ ಅಣುಮಧ್ವ ವಿಜಯದಲ್ಲಿ ಅದನ್ನೆಲ್ಲ ಪ್ರಕಾಶಿಕ, ಹೊರ ತೆಗೆಯುವಂತಹ ವ್ಯಾಖ್ಯಾನ. ಹಾಗಾಗಿ ರಾಯರ ಗೂಢ ಭಾವ ಪ್ರಕಾಶಿಕ ಅನ್ನೋ ವ್ಯಾಖ್ಯಾನ ಅನೇಕ ಕಡೆ ಆ ವ್ಯಾಖ್ಯಾನವನ್ನ ಗಮನಿಸಿದಾಗ ಅದರ ಸ್ವಾರಸ್ಯ ಅರ್ಥ ಆಗತ್ತೆ ಮುಂದಕ್ಕೆ. ಇದಮತ್ರ ಆಕೂತಂ ಅಯಂ ಭಾವ. ಎಷ್ಟೋ ಕಡೆ ಇದು ಇದರ ಅಭಿಪ್ರಾಯ, ಇಲ್ಲಿ ಈ ಮಧ್ವವಿಜಯದ ಕಥೆಯನ್ನು ತಿಳಿಬೇಕು. ಹೀಗೆ ಒಂದೊಂದೊಂದೊಂದು ಕಡೆ ರಾಯರು ಬಿಡಿಸ್ತಾ ಹೋಗ್ತಾರೆ. ಕೆಲವು ಕಡೆ ಸ್ವಾರಸ್ಯವನ್ನ ಹೇಳ್ತಾರೆ. ರಾಮಾಯಣದಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಇಲ್ಲದೆ ಅದನ್ನ ಇಲ್ಲಿ ಹೇಗೆ ಹೇಳಿದ್ದಾರೆ. ಹನುಮಂತನ ಚರಿತ್ರೆ ಬಂದಾಗ, ಭೀಮನ ಚರಿತ್ರೆ ಬಂದಾಗ ಅದಕ್ಕೆ ಬೇಕಾಗಿ ಇರುವಂತಹ ವಿಷಯ, ಅದನ್ನ ಮಧ್ವಾಚಾರ್ಯ ಚರಿತ್ರೆ ಬಂದಾಗ್ಲಂತೂ ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿ ಅಣುಮಧ್ವ ವಿಜಯದ ವ್ಯಾಖ್ಯಾನ ಏನು, ಗೂಢ ಭಾವ ಪ್ರಕಾಶಿಕ ಅಂತ ರಾಯರಿದೆ, ಅದರ ಒಂದು ವಿವರಣೆ. ಇನ್ನೊಂದು, ರಾಯರು ಯಾವಾಗ ರಚನೆ ಮಾಡಿದ್ದು ಅಂತ ಅಣುಮಧ್ವ ವಿಜಯವನ್ನ, ಅವರು ಸನ್ಯಾಸಾಶ್ರಮ ತಗೊಂಡ ಮೇಲೆ ರಚನೆ ಮಾಡಿದ್ದಲ್ಲ. ಸನ್ಯಾಸ ತಗೊಳ್ಳೋ ಮುಂಚೆನೆ ಈ ಅಣುಮಧ್ವ ವಿಜಯ ಗ್ರಂಥವನ್ನ ತಾವು ರಚನೆ ಮಾಡಿದ್ರು ರಾಯರು. ಅದು ಅಣುಮಧ್ವ ವಿಜಯ ಮೊದಲೇ ಮಾಡಿದ ಗ್ರಂಥ. ಆದ್ರಿಂದಲೇ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಏನಿದ್ದಾರೆ ಅವರು ರಚನೆ ಮಾಡಿದ್ದು ಅಂತ ಪ್ರಸಿದ್ಧಿ. ಅದಾಗ ರಾಯರೇ ಮಾಡಿದ್ದು ಅಂತ. ಅಂತೂ ಹೀಗೆ ರಾಯರ ಗೂಢಭಾವ ಪ್ರಕಾಶಿಕ ಇರೋದ್ರಿಂದ ನಮಗ ಅಣುಮಧ್ವ ವಿಜಯ ಅರ್ಥ ಮಾಡ್ಕೊಳ್ಳಿಕ್ ಕಷ್ಟ ಆಗಲ್ಲ. ಇಲ್ಲಾಂದ್ರೆ ಕಷ್ಟ. ನಾರಾಯಣ ಪಂಡಿತಾಚಾರ್ಯರ ಅಭಿಪ್ರಾಯ ಏನು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಮಣಿಮಂಜರಿ ನಾವು ನೋಡಿದ್ವಿ, ಮಣಿಮಂಜರಿನ ಬರೆದವರು ನಾರಾಯಣ ಪಂಡಿತಾಚಾರ್ಯರೇ. ಆದ್ರೆ ಎಷ್ಟು ಕಷ್ಟ ಇತ್ತು. ಒಂದೊಂದು ಶ್ಲೋಕದಲ್ಲೂ ತುಂಬಾ ವಿಷಯ. ಆ ವಿಷಯಗಳನ್ನ ವ್ಯಾಖ್ಯಾನಕಾರರು ಬರೀದೇ ಇದ್ರೆ ನಮಗ್ ಗೊತ್ತಾಗಲ್ಲ.
ಪ್ರತಿ ಪದಗಳಲ್ಲಿ ಸ್ವಾರಸ್ಯ ಇದೆ. ಹಾಗೆ ಛಲಾರಿ ಆಚಾರ್ಯರ ದೃಷ್ಟಿಯಲ್ಲಿ ಮತ್ತೆ ರಾಯಪಳ್ಯಂ ರಾಘವೇಂದ್ರಾಚಾರ್ಯ ಅವರ ದೃಷ್ಟಿಯಲ್ಲಿ ಮಣಿಮಂಜರಿ ಅರ್ಥ ಹೇಗಿತ್ತು ಅಂತ ಕಂಡ್ವಿ. ಅದರ ರಾಯರ ವ್ಯಾಖ್ಯಾನ ಶೈಲಿ ಹೇಗೆ, ಇವ್ರು ಹೇಗ್ ಬರೀತಾರೆ ಪ್ರತಿಯೊಂದು ಮಾತುಗಳಿಗೆ ಅರ್ಥವನ್ನ, ಅದನ್ನ ಇಲ್ಲಿ ಗಮನಿಸ್ಬೋದು. ಅಂದ್ರ ರಾಯರ ಸೇವೆ ಮಾಡ್ಬೇಕು ಅನ್ನೋ ಒಂದು ಅವಕಾಶ. ರಾಯರ ಸ್ತೋತ್ರಗಳೊಂದು ಬರುತ್ತೆ, ದೀಪ ಸಂಯೋಜನಾತ್ ಜ್ಞಾನಂ. ದೀಪವನ್ನ ರಾಯರ ಮುಂದೆ ಹಚ್ಚಿದ್ರೆ ಬರೀ ಪುತ್ರ ಲಾಭ ಅಷ್ಟೇ ಅಲ್ಲ, ಅನೇಕ ಲಾಭ ಆಗುತ್ತೆ. ಅದರಲ್ಲಿ ದೀಪ ಸಂಯೋಜನೆ ಅಂದ್ರೆ ಏನರ್ಥ? ಒಬ್ರು ಅದಕ್ಕಂದ್ರು ದೀಪ ಸಂಯೋಜನೆ ಅಂದ್ರೆ ಈ ದೀಪ ಅಂತ ಅಷ್ಟೇ ಅರ್ಥ ಅಲ್ಲ. ದೀಪ ಅಂದ್ರೆ ರಾಯರು ಬರೆದ ಭಾವದೀಪ ಅನ್ನೋ ಗ್ರಂಥ ಇದೆ. ಆ ಭಾವದೀಪವನ್ನ ರಾಯರ ಮುಂದೆ ಹಚ್ಚಬೇಕಂದ್ರೆ ಆ ಭಾವದೀಪವನ್ನ ರಾಯರ ಮುಂದೆ ಹೇಳ್ಬೇಕು ಅಂತ. ಅದರಿಂದ ರಾಯರಿಗೆ ಯಾವಾಗ ತೃಪ್ತಿ ಆಗತ್ತೆ ಅಂತಂದ್ರೆ ಅವರ ಗ್ರಂಥಗಳ ಚಿಂತನೆ ಮಾಡಿದಾಗ ಅದು ಮಧ್ವಾಚಾರ್ಯರ ಬಗ್ಗೆ ಇರುವಂತಹದ್ದು, ಅವರ ಮೂಲ ಗುರುಗಳು ಅಂತ ಮಧ್ವಾಚಾರ್ಯರ ಬಗ್ಗೆ ಇರೋ ಕೃತಿ ಅನುಮಧ್ವ ವಿಜಯದ ವ್ಯಾಖ್ಯಾನ ಅವ್ರು ಏನ್ ಬರ್ದಿದ್ದಾರೆ ಅದನ್ನ ರಾಯರ ಮುಂದೆ ನಾವು ಅನುಸಂಧಾನ ಮಾಡಿ ಅದನ್ನ ಪಾರಾಯಣ ಮಾಡಿದ್ರೆ ಪಂಕ್ತಿ ಪಂಕ್ತಿ ರಾಯರಿಗೆ ತುಂಬಾ ತೃಪ್ತಿ ಆಗುವಂತ ಕೆಲಸ. ಅಷ್ಟೇ ಅಲ್ಲ, ನಮಗೆ ರಾಯರು ಅಂದ್ರೆ ಕೇವಲ ಅನುಗ್ರಹ ಮಾಡೋರು ತಲೆಯಲ್ಲಿ ಇದೆ, ನಿಜ ಅನುಗ್ರಹ ಮಾಡೇ ಮಾಡ್ತಾರೆ. ಆದ್ರೆ ಗ್ರಂಥದ ಮುಖಾಂತರ ಅನುಗ್ರಹ ಮಾಡೋದಿದೆಯಲ್ಲ ತುಂಬಾ ವಿಶೇಷ. ಆ ರೀತಿಯಲ್ಲಿ ರಾಯರ ವ್ಯಾಖ್ಯಾನ ಶೈಲಿ ಹೇಗೆ, ಅವರ ಪಾಂಡಿತ್ಯ ಹೇಗೆ, ಅವರ ಅನುಗ್ರಹ ಸಂಪಾದನೆಗೆ ನಾವು ಮೊದಲನೇ ಗ್ರಂಥವಾಗಿ ಓದ್ತಾ ಇದೀವಿ. ನಾವು ಸುಧಾದಲ್ಲಿ ನೋಡಿರ್ತೀವಿ, ಸುಧಾ ಪಾಠದಲ್ಲಿ ಪರಿಮಳ ಗ್ರಂಥದ ಶೈಲಿಯನ್ನ. ಪರಿಮಳ ಗ್ರಂಥ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸುಂದರ ಈ ಅನುಮಧ್ವ ವಿಜಯದ ವ್ಯಾಖ್ಯಾನ ಕೂಡ. ಅದೇನು ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಈ ರಾಯರ ವ್ಯಾಖ್ಯಾನವನ್ನ ಹೊಗಳಿದ್ರೆ ಅವ್ರಿಗೇನ್ ಲಾಭ ಆಯ್ತು ಈ ಅನುಮಧ್ವ ವಿಜಯ ವ್ಯಾಖ್ಯಾನ ಮಾಡಿದ್ದಕ್ಕೆ ಅಂತ ಒಂದು ವಿಷಯ ಹೇಳ್ತಾರೆ. ಅಂದ್ರೆ ದೊಡ್ಡವರ ಗ್ರಂಥಕ್ಕೆ ಏನಾರು ವ್ಯಾಖ್ಯಾನ ಬರಿತೀವಿ ಅಂತಂದ್ರೆ ನಮಗಾಗುವ ಲಾಭಗಳೇನು, ಅದ್ರಲ್ಲಿ ರಾಯರಿಗಾದ ಲಾಭ ಏನು ಅಂತ ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ನಮಗೆ ಪೂರ್ವಾಶ್ರಮದಲ್ಲಿ ಅವರು ಇದ್ದಾಗ ರಚನೆ ಮಾಡಿದ್ದು ಅಂತ ಗೊತ್ತು. ಪೂರ್ವಾಶ್ರಮದಲ್ಲಿ ಇದು ರಚನೆ ಮಾಡಿದ್ದು ಅಂತ ಹೇಗೆ ಗೊತ್ತಾಯ್ತು ಅಂದಾಗ ಈ ಗುರುಗುಣ ಸ್ತವನದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಾದೀಂದ್ರ ತೀರ್ಥರು. ಆ ಶ್ಲೋಕ ಹೇಳಿದಾಗ ನಮಗ್ ಗೊತ್ತಾಗತ್ತೆ, ಓಹೋ ಇವ್ರಿಗೆ ಲಾಭ ಏನಾಯ್ತು ಅಂತ. ಅದು ನೋಡಿದಾಗ ನಮಗ್ ಅರ್ಥ ಆಗತ್ತೆ, ಓ ಇದು ಅನುಮಧ್ವ ವಿಜಯ ವ್ಯಾಖ್ಯಾನ ಮಾಡಿದ್ದಕ್ ಫಲ. ಮಧ್ವ ವಿಜಯದಲ್ಲಿ ಒಂದ್ ಕಡೆ ಬರುತ್ತೆ, ಯದ್ಗತೈಕ ಅಂತ ಒಂದು ಮಾತನ್ನ ಹೇಳ್ತಾ, ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹೈವೇಶ್ವ ಕೃತ್ಸಮ್ಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಇಹ ಭಾಷ್ಯಂ ಆಲಿಖತ್. ಮಧ್ವಾಚಾರ್ಯರು ಭಾಷ್ಯ ಹೇಳ್ತಾ ಇದ್ರು, ಅದ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ವಿವರಣೆ ಮಾಡ್ತಾ ಇದ್ರು. ಅದನ್ನ ಬರೆದವರು ಸತ್ಯತೀರ್ಥರು. ದೊಡ್ಡವರು ಹೇಳಿದಾಗ ಅದನ್ನ ಹಾಗೇ ಬರೆಯೋದಕ್ಕೆ ಒಂದು ಪುಣ್ಯ ಇದೆ, ಅದಕ್ಕೆ ಅರ್ಥವನ್ನ ಬರೆಯೋದಕ್ಕೆ, ಅದಕ್ಕೆ ಕಾಮೆಂಟ್ರಿ ವ್ಯಾಖ್ಯಾನವನ್ನ ಬರೆಯೋದಕ್ಕೆ ಇನ್ನೊಂದು ಪುಣ್ಯ ಇದೆ. ಆ ಪುಣ್ಯ ಏನು? ಗಂಗಾ ನದಿ ತೀರದಲ್ಲಿ ಅದು ಜೋರಾಗಿ ಗಾಳಿ ಬೀಸ್ತಾ ಇದೆ, ಅಲೆಗಳು ಬಡಿತಾ ಇದೆ, ಅಂತ ಒಂದು ದೇವಸ್ಥಾನವನ್ನ, ಅದು ಸುಂದರವಾದ ದೇವಸ್ಥಾನ ಭವ್ಯ, ಅದನ್ನ ಕಟ್ಟಿದ್ರೆ ಏನು ಫಲನೋ ಅಂಥ ಫಲ ಮಧ್ವಾಚಾರ್ಯರ ಭಾಷ್ಯದ ಒಂದೊಂದು ಅಕ್ಷರಗಳನ್ನ ಬರೆದವ್ರಿಗೆ ಅಂತ. ಅಷ್ಟು ಅಂಥದ್ರಲ್ಲಿ ಸತ್ಯತೀರ್ಥರ ಪುಣ್ಯ ಏನು ಅಂತ ಅಂದ್ರೆ ಭಂಡಾರಕೇರಿ ಮಠದ ಮೂಲ ಪುರುಷರಾಗಿ ಬರ್ತಾರೆ ಸತ್ಯತೀರ್ಥರು ಅಂತ ಅವರು. ಹಾಗೆ ಇಲ್ಲಿ ರಾಯರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಅನುಮಧ್ವ ವಿಜಯಕ್ಕೆ, ಮಧ್ವಾಚಾರ್ಯರ ಬಗ್ಗೆ ಕೃತಿಗೆ ಇವ್ರಿಗೆ ಎಷ್ಟು ಪುಣ್ಯ ಇದೆ, ಎಷ್ಟು ಫಲ ಸಿಕ್ಕಿದೆ ಅಂದಾಗ ಇಲ್ಲಿ ಗುರುಗುಣ ಸ್ತವನದಲ್ಲಿ ಒಂದು 16ನೇ ಶ್ಲೋಕ ಒಂದಿದೆ. ಅನುಮಧ್ವ ವಿಜಯದ ವ್ಯಾಖ್ಯಾನದ ಫಲ, ಅನುಮಧ್ವ ವಿಜಯ ಹೇಗೆ ಇದೆ ಅನ್ನೋದನ್ನ ವಿವರಣೆಯನ್ನ ಮಾಡ್ತಾರೆ. ಆ ಶ್ಲೋಕ ಹೀಗಿದೆ, ಧೀರ ಶ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟ ಚೇತಾಃ ದಶಮತಿ ಅಚಿರಾತ್ ಅಭ್ಯಚಿಂಚತ್ ಪದೇ ಸ್ವೇ ನೂನಂ ವಾಣಿ ತದೀಯಾ ನಲಿನ ಗತಾ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರಹೃಷ್ಟ ಸ್ವಯಮಪಿ ತದನು ಸ್ವೇಪದೇ ಚ ಅಭ್ಯಸಿಂಚತ್. ಅನುಮಧ್ವ ವಿಜಯ ವ್ಯಾಖ್ಯಾನದ ಫಲ ಏನಂದ್ರೆ ಮಧ್ವಾಚಾರ್ಯರಿಗೆ ತುಂಬಾ ಸಂತೋಷ ಆಯ್ತಂತೆ. ಯಾಕೆ ಸಂತೋಷ ಆಯ್ತು? ನಿಜ ವಿಜಯ ಶ್ರದ್ಧರಾರ್ಥ ಪ್ರಕಾಶ. ನನ್ನ ವಿಜಯ ಅಂದ್ರೆ ಮಧ್ವ ವಿಜಯ ಅಂತ ಅರ್ಥ. ಮಧ್ವ ವಿಜಯದ ಕಾವ್ಯದ ಅರ್ಥವನ್ನ ವಿವರಣೆ ಮಾಡುವಂತಹ ಒಂದು ಕೃತಿಯನ್ನ ರಾಯರು ರಚನೆ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಆಯ್ತಂತೆ. ಸಂತೋಷ ಆಗಿ ತಮ್ಮ ಪೀಠದಲ್ಲಿ ಅವರನ್ನು ಬರೋ ಹಾಗೆ ಮಾಡಿದ್ರು. ಅಂದ್ರೆ ಸನ್ಯಾಸ ಲಾಭ ಆಯ್ತು. ಆಮೇಲೆ
ಹಾಗಾದ್ರೆ ಪೂರ್ವಾಶ್ರಮದಲ್ಲಿ ಇದನ್ನ ರಚನೆ ಮಾಡಿದ್ದು ಅಂತ ಅರ್ಥ. ರಾಯರಿಗೆ ಹನುಮಂತ ವಿಜಯ ವ್ಯಾಖ್ಯಾನ ಮಾಡಿದ್ದಕ್ಕೆ ತಮಗೆ ಜೀವನದಲ್ಲಿ ಯಾವ ಪದವಿ ಸಿಗ್ಬೇಕಾಗಿತ್ತು, ನಿಜವಾಗಿ ಆ ಪಾರಮಹಂಸ ಪದವಿ ಸಿಕ್ತು. ಸನ್ಯಾಸ ಲಾಭ ಅಂತಹ ದೊಡ್ಡ ಲಾಭ, ಆಚಾರ್ಯರ ಪೀಠದಲ್ಲಿ ಕೂಡುವಂತಹ ಭಾಗ್ಯ. ಅಷ್ಟೇ ಅಲ್ಲ, ಹನುಮಂತ ವಿಜಯ ವ್ಯಾಖ್ಯಾನ ಮಾಡಿದಾಗ ಏನಾಯ್ತಂದ್ರೆ ಭಾರತೀ ದೇವಿಗೂ ಕೂಡ ಖುಷಿ ಆಯ್ತಂತೆ. ಅದನ್ನು ಮುಂದೆ ಅಲ್ಲಿ ವಿವರಿಸ್ತಾರೆ. ಯಾಕೆಂದ್ರೆ ಈ ಶಬ್ದ ರಾಶಿ, ಶಬ್ದಗಳಿಗೆ ಅಭಿಮಾನಿ ದೇವತೆ ಭಾರತೀ ದೇವಿ. ಈಗ ಹನುಮಂತ ವಿಜಯಕ್ಕೆ ವ್ಯಾಖ್ಯಾನ ಬರೆದ್ರೆ, ಹನುಮಂತ ವಿಜಯ ಯಾರ ಬಗ್ಗೆ ಹೇಳ್ತಾ ಇದೆ? ಮಧ್ವಾಚಾರ್ಯ ಬಗ್ಗೆ ಹೇಳ್ತಾ ಇದೆ. ಈ ಕಡೆ ಹನುಮಂತ ವಿಜಯಕ್ಕೆ ವ್ಯಾಖ್ಯಾನ ಬರೆದ್ರು ಅಂದ್ರೆ ಏನೋ ಶಬ್ದ ರಾಶಿಯನ್ನ ಬರೆದ್ರು. ಯಾರು? ರಾಯರು. ಶಬ್ದ ಬರೆದಾಗ ಈ ಶಬ್ದ ಯಾರನ್ನು ಹೇಳ್ತಾ ಇದೆ? ಮಧ್ವಾಚಾರ್ಯ ಬಗ್ಗೆ ಹೇಳ್ತಾ ಇದೆ. ಹಾಗಾದ್ರೆ ಶಬ್ದಕ್ಕೂ ಮತ್ತೆ ಮಧ್ವಾಚಾರ್ಯಗೂ ಲಿಂಕ್ ತಂದು ಕೊಟ್ರು ಯಾರು? ರಾಯರು. ಯಾಕೆ? ತಮ್ಮ ಗೂಢಭಾವ ಪ್ರಕಾಶಿಕ ವ್ಯಾಖ್ಯಾನ ಅಂದ್ರೇನು? ಅದು ಶಬ್ದ. ಅದೇ ವ್ಯಾಖ್ಯಾನ ಬರೆಯೋದಂದ್ರೇನು? ಶಬ್ದಗಳನ್ನ ಸುಂದರವಾಗಿ ಜೋಡಿಸಿ ಅರ್ಥವನ್ನ ಹೊರಗೆ ತೆಗೆಯೋದು. ಅಂತಹ ಶಬ್ದಗಳಿಗೆ ಅಭಿಮಾನ ದೇವತೆ ಭಾರತೀ ದೇವಿ. ಆ ಭಾರತೀ ದೇವಿ ಏನಿದ್ದಾಳೆ ಅವಳನ್ನ ಆಚಾರ್ಯರಿಗೆ ಅಂದ್ರೆ ವಾಯುದೇವರಿಗೆ ಸೇರಿಸಿದ್ರು. ಅದರ ಪುಣ್ಯ, ಅದರಿಂದ ಪರಿಪೂರ್ಣವಾಗಿ ಗೂಢಭಾವ ಪ್ರಕಾಶಿಕ ಅನ್ನೋ ವ್ಯಾಖ್ಯಾನ ಏನಿದೆ ಅದು ಮಧ್ವಾಚಾರ್ಯರ ಪರಿಪೂರ್ಣ ಸಂಘವನ್ನ ಪಡೆದಿದೆ. ಅಂದ್ರೆ ಅರ್ಥ ಏನು? ಒಂದು ಚೂರು ಆಚೆ ಈಚೆ ಹೇಳಲಿಲ್ಲ ಅಂತ ಅರ್ಥ. ಆ ರೀತಿ ಮುಖ್ಯವಾಗಿ ಗೂಢಭಾವ ಪ್ರಕಾಶಿಕ ಭಾರತೀ ದೇವಿಗೆ ಮತ್ತೆ ವಾಯುದೇವರಿಗೆ ಸಂಬಂಧವನ್ನ ತಂದುಕೊಟ್ಟಿದೆ. ಆದ್ರಿಂದ ಬಹಳ ಸಂತೋಷ ಆಯ್ತಂತೆ. ಯಾರಿಗೆ? ಭಾರತೀ ದೇವಿಗೆ. ಅವಳು ಕೂಡ ಸಾರಸ್ವತ ಸಾಮ್ರಾಜ್ಯದಲ್ಲಿ ಅಭಿಷೇಕವನ್ನ ಮಾಡೋ ಹಾಗೆ ಅನುಗ್ರಹ ಮಾಡಿದಂತೆ. ಅಂದ್ರೆ ಸರಸ್ವತೀ ದೇವಿ ನಾಲಿಗೆಯ ಮೇಲೆ ನಿಂತ್ರೆ ಗ್ರಂಥಗಳು ಹೇಗೆ ಹೊರಗೆ ಬರುತ್ತೆ, ಲೇಖನದ ಮುಖಾಂತರ ಹೇಗೆ ಹೊರಗೆ ಬರುತ್ತೆ, ಅದೆಲ್ಲ ರಾಯರ ಮುಖಾಂತರ ಬಂತು. ಯಾಕಿದೆಲ್ಲ ಬಂತು ಅಂದ್ರೆ ಭಾರತೀ ದೇವಿನೇ ಮುಂದೆ ಸರಸ್ವತಿ ದೇವಿ ಆಗೋದು. ಭಾರತೀ ದೇವಿಯ ಅನುಗ್ರಹನೂ ಬೇಕು ಗ್ರಂಥ ಬರೆಯೋರಿಗೆ ಅಥವಾ ಪಾಠ ಪ್ರವಚನ ಮಾಡೋರಿಗೆ. ಈ ಕಡೆ ಸರಸ್ವತಿ ದೇವಿಯ ಅನುಗ್ರಹನೂ ಬೇಕು. ಈ ಸರಸ್ವತಿ ದೇವಿಯ ಅನುಗ್ರಹನೂ ಆಯ್ತು. ಯಾಕೆ? ಮುಂದಿನ ಕಾಲದಲ್ಲಿ ಭಾರತೀಯ ಸರಸ್ವತಿ ಆಗೋದು. ಎಲ್ಲ ದೃಷ್ಟಿಯಲ್ಲಿ ಒಂದು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಆಗಿದ್ದು ಒಂದು ಫಲ. ಮತ್ತು ಇವರಿಗೆ ರಾಯರಿಗೆ ಮಧ್ವಾಚಾರ್ಯ ಮಾಡಿದ ಅನುಗ್ರಹ. ಮತ್ತೊಂದು ಮಧ್ವಾಚಾರ್ಯರ ಅಂದ್ರೆ ವಾಯುದೇವರ ಪತ್ನಿ ಭಾರತೀ ದೇವಿ. ಭಾರತೀ ದೇವಿ ಮಾಡಿದ ಅನುಗ್ರಹ ಏನು? ಸಾರಸ್ವತ ಸಾಮ್ರಾಜ್ಯ, ಅದರಲ್ಲಿ ಅಭಿಷೇಕ ಆಯ್ತು ರಾಯರಿಗೆ. ಅಂದ್ರೆ ಅಷ್ಟೊಂದು ಗ್ರಂಥಗಳು ಬಂತು. ಅವರು ಏನ್ ಮಾತಾಡ್ತಾರೋ ಅದು ನಡೀತಾ ಹೋಯ್ತು. ಅಷ್ಟು ಮಹಿಮೆಯನ್ನ ಪಡೆದುಕೊಂಡು ಇದೆಲ್ಲದರ ಫಲ ಅಂದ್ರೆ ಯಾವುದು? ಗೂಢಭಾವ ಪ್ರಕಾಶಿಕ ಅನ್ನೋದರ ವ್ಯಾಖ್ಯಾನದರ ಫಲ ಇದು ಅಂತ ಈ ರೀತಿ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದಾಗ ಏನ್ ಪಡಿಬೇಕು ಒಬ್ಬ ವ್ಯಕ್ತಿ ಅದನ್ನೆಲ್ಲ ಪಡಿತಾನೆ. ಈ ನಿಟ್ಟಿನಲ್ಲಿ ನಾವು ಗೂಢಭಾವ ಪ್ರಕಾಶಿಕವನ್ನು ಓದಿದ್ರೆ, ಹಾಗೆ ಹನುಮಂತ ವಿಜಯ ಕೃತಿಯನ್ನ ಓದಿದ್ರೆ, ಅದನ್ನ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಿದ್ರೆ, ಅಥವಾ ನಾವೇ ಪಾರಾಯಣವನ್ನ ಮಾಡಿದ್ರೆ ನಮಗೂ ನಮ್ಮ ಜೀವನದಲ್ಲಿ ಏನ್ ಸಿಗ್ಬೇಕು ಒಳ್ಳೆ ಫಲ, ಆ ಫಲ ಸಿಗ್ತಾ ಹೋಗುತ್ತೆ. ಅದು ಈ ಶ್ಲೋಕದ ಅಭಿಪ್ರಾಯ. ಇಷ್ಟು ಇದರ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ನಾವು ಈ ಹನುಮಂತ ವಿಜಯವನ್ನ ಓದ್ಲಿಕ್ಕೆ ಹೋಗೋಣ. ಮೊದಲನೇ ಶ್ಲೋಕಕ್ಕೆ ಬರೋಣ. ಹನುಮಂತ ವಿಜಯದ ಮೊದಲನೇ ಶ್ಲೋಕ. ಈ ಮೊದಲನೇ ಶ್ಲೋಕದ ಮುಂಚೆ ರಾಯರ ಒಂದು 2 ಶ್ಲೋಕಗಳಿದೆ, ಅದನ್ನ ವಿವರಣೆ ಮಾಡಿ ಇದಕ್ಕೆ ಬರ್ತೀನಿ. ಅದರಲ್ಲಿ ಮೊದಲನೇ ಒಂದು ಅವತರಣಿಕೆ ಇದೆ, ಅದನ್ನ ನೋಡೋಣ. ಅವತರಣಿಕೆ ಅಂತಂದ್ರೆ ಈ ಸುಧಾ ಪಾಠದಲ್ಲಿ ಅಥವಾ ಭಾಗವತ ಪಾಠದಲ್ಲಿ ನಾವು ಕೇಳ್ತಾ ಇರ್ತೀವಿ. ಏನು? ಒಂದು ಶ್ಲೋಕ ಒಂದು ಶ್ಲೋಕ ಹೊರಡಬೇಕು ಅಂತ ಆದ್ರೆ ಯಾಕೆ ಈ ಶ್ಲೋಕ ಬಂತು ಅನ್ನೋದಕ್ಕೆ ಒಂದು ವಿವರಣೆಯನ್ನ ಮಾಡ್ತಾರೆ. ಅದೇನ್ ವಿವರಣೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲು ಒಂದು ಶ್ಲೋಕವನ್ನ ಇವತ್ತು ಹೇಳ್ಕೊಟ್ಟಿರ್ತೀನಿ, ಅದರ ವಿವರಣೆ ತುಂಬಾ ಇದೆ. ಈ ಶ್ಲೋಕ ಬೇಗ ಮುಗಿಯೋದಿಲ್ಲ. ಯಾಕಂದ್ರೆ 32 ಶ್ಲೋಕ ಇಡೀ ವಾಯುದೇವರ 3 ರೂಪಗಳ ಬಗ್ಗೆ, ಅದರಲ್ಲೂ ಮಧ್ವ ಅನ್ನೋ ರೂಪದ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು. ಅಷ್ಟ್ ಹೇಳ್ಬೇಕು ಅಂದ್ರೆ ಒಂದೊಂದು ಶ್ಲೋಕದಲ್ಲೂ ತುಂಬಾ ಸ್ವಾರಸ್ಯ ಇರುತ್ತೆ. ಮೊದಲಿಗೆ ಹನುಮಂತನ ಚರಿತ್ರೆಯಿಂದ ಪ್ರಾರಂಭ ಮಾಡ್ತಾರೆ. ನೇರವಾಗಿ ಹನುಮಂತನಿಂದ ಪ್ರಾರಂಭ ಮಾಡಿ ಹನುಮಂತನ ಮಹಿಮೆ ಏನು ಅಂತ ತಿಳಿಸಿ ನಂತರ ಮುಂದಕ್ಕೆ ಹೋಗ್ತಾರೆ. ಮೊದಲನೇ ಶ್ಲೋಕ ಇದು ಶ್ರದ್ಧರಾವೃತ್ತ, ಅಂದ್ರೆ ದೀರ್ಘವಾದ ಶ್ಲೋಕ. ಮಣಿಮಂಜರಿ ತರ ತುಂಬಾ ಚಿಕ್ಕ ಶ್ಲೋಕ ಅಲ್ಲ. ಅದ್ ಹೇಗೆ ಅಂತ ಗೊತ್ತಾಗತ್ತೆ. ಈಗ ಮೊದಲನೇ ಶ್ಲೋಕಕ್ಕೆ ಹೋಗೋಣ. PDF ಅನ್ನು ಕಳಿಸಿದ್ದಾರೆ. ಅಲ್ಲಿ ಒಂದೇ ಶ್ಲೋಕ ಬಗ್ಗೆ ಕಳಿಸಿದ್ದಾರೆ ಸದ್ಯಕ್ಕೆ, ನಂತರ ಮುಂದಿನ ಶ್ಲೋಕಗಳನ್ನು ಕಳಿಸ್ತಾರೆ. ಮೊದಲನೇ ಶ್ಲೋಕವನ್ನು ನೋಡಿ. ಇದು 3ನೇ ಪೇಜ್ ಅಲ್ಲಿ ಇದೆ ಮೊದಲನೇ ಶ್ಲೋಕ. 2ನೇ ಪೇಜ್ ನಲ್ಲಿ ಕೊನೆಯಿಂದ ಶುರುವಾಗತ್ತೆ ಮೊದಲನೇ ಲೈನ್. ಶ್ರೀಶ ಪ್ರೀತ್ಯೈ
ಪ್ರಜಾತಃ ಪ್ರಜಾತಃ ಸುಮಹಿತ ಮಹಿಮಾ ಸುಮಹಿತ ಮಹಿಮಾ ಶ್ರೀ ಹನುಮಾನ್ ಶ್ರೀ ಹನುಮಾನ್ ನಿದೇಶಾತ್ ನಿದೇಶಾತ್ ರಾಮಸ್ಯ ರಾಮಸ್ಯ ಉಲ್ಲಂಘಿತಾಬ್ಧಿಃ ಉಲ್ಲಂಘಿತಾಬ್ಧಿಃ ಸಹರಿರಥ ಸಹರಿರಥ ಗತಃ ಗತಃ ಸೇತುನಾ ಪಿಷ್ಟದುಷ್ಟಃ ಸೇತುನಾಪಿ ಪಿಷ್ಟದುಷ್ಟಃ ಇಷ್ಟದುಷ್ಟಃ ಭೂಭೃನ್ನೀಃ ಭ್ರೂಭೃನ್ನೀತಿ ರಾವಣಾರಿಂ ರಾವಣಾರಿಂ ಪುರುಗ ಪುರುಗ ಮುರದಯಂ ಮುರದಯಂ ಅದು ಪುರಗಂ ಉದಯ ಪುರಗಂ ಅಂತ ಬಿಡಿಸ್ಕೊಳ್ಬೇಕು, ಅದು ಮುಂದೆ ಗೊತ್ತಾಗುತ್ತೆ. ಪೂಜಯಿತ್ವಾ ಸಸೀತಂ ಪೂಜಯಿತ್ವಾ ಸುಸೀತಂ ಪಶ್ಯನ್ ಪಶ್ಯನ್ ಕಿಂ ಪೂರುಷೇತಂ ಕಿಂ ಪುರುಷೇತಂ ಸತತಮಪಿ ಮಹಾನ್ ಸತತಮಪಿ ಮಹಾನ್ ಪ್ರಾಣಮುಖ್ಯೋ ಪ್ರಾಣಮುಖ್ಯೋ ಅವತಾನ್ ಮಾಂ. ಅವತಾನ್ ಮಾಂ. ಇಲ್ಲಿ ಮೂರನೇ ಪಂಕ್ತಿಯಲ್ಲಿ ಆಗ್ಲೇ ಪದ ಹೇಳಿದೆ, ಅದನ್ನ ಸ್ವಲ್ಪ ಒಂದ್ ಚೇಂಜ್ ಮಾಡ್ಕೊಬೇಕಲ್ಲಿ. ಪುರುಗ ಮುರುದಯಂ ಅಲ್ಲಿ ಪುರಗ ಅಂತ ಆಗ್ಬೇಕು, ಅದು ಹೂ ಈ ಕಡೆ ಬಂದ್ಬಿಟ್ಟಿದೆ. ಅಂದ್ರೆ ಪುರಗ ಆಗ್ಬೇಕು, ಪುರ ಅಂದ್ರೆ ಪಟ್ಟಣ, ಪುರಗಂ ಆಮೇಲೆ ಊರು ದಯಂ, ಆ ಹೂ ಅನ್ನೋದು ಆ ಕಡೆ ಬರ್ಬೇಕು. ಪುರುಗ ಅಲ್ಲ, ಅದು ಪುರಗ, ಆಮೇಲೆ ಮೂರು ರು ಅಂತ ಮಾಡ್ಕೊಳ್ಳಿ, ಪುರಗ ಮುರುದಯಂ ಅಂತ. ನಿಮ್ಗೆ ಅರ್ಥದಲ್ಲೂ ಕೊಟ್ಟಿರ್ತಾರೆ, ಯಾಕಂದ್ರೆ ಸಂಶಯ ಬಂದ್ರೆ ಅರ್ಥದಲ್ಲಿ ಆ ಪದ ಏನಿದೆ ಅಂತ ನೋಡ್ಕೊಳ್ಬಹುದು. ಪುರ ಅಂದ್ರೆ ಪಟ್ಟಣ, ಊರು ಅಂದ್ರೆ ಬಹಳ ಅಂತ ಅರ್ಥ. ಈ ಗೂಢಭಾವ ಪ್ರಕಾಶಿಕದಲ್ಲಿ ಇದಕ್ಕೆ ಅರ್ಥವನ್ನ ತುಂಬಾ ಬಿಡಿಸಿದ್ದಾರೆ. ಅದಿಲ್ಲಿ ಮೊದಲಿಗೆ ಸಾಮಾನ್ಯವಾಗಿ ಈ ಶ್ಲೋಕಕ್ಕೆ ಏನರ್ಥ ಅಂದ್ರೆ, ಇದು ಹನುಮಂತನ ಚರಿತ್ರೆಯನ್ನ ಹೇಳ್ತಾ ಇದೆ. ಹನುಮಂತ ಅಂದ್ರೆ ಅದು ವಾಯುದೇವರ ಮೊದಲನೇ ಅವತಾರ. ವಾಯುದೇವರೇ ನೀವು ಹನುಮಂತನಾಗಿ ಬಂದ್ರಿ, ಹನುಮಂತನಾಗಿ ಬಂದ ನೀವು ನನ್ನನ್ನ ಕಾಪಾಡಿ ಅಂತ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ದಾರೆ. ಅದನ್ನ ಕೊನೆಗೆ ಪ್ರಾಣ ಮುಖ್ಯ ಮಾಂ ಅವತಾತ್, ಪ್ರಾಣಗಳಲ್ಲಿಯೇ ಮುಖ್ಯರಾದ ನೀವು ನನ್ನನ್ನು ಅವತಾತ್ ಅಂದ್ರೆ ಕಾಪಾಡ್ಲಿ, ರಕ್ಷಣೆ ಮಾಡ್ಲಿ. ಪಾಂತ್ವಸ್ಮಾನ್ ಅಂತ ಹೇಳ್ತೀವಿ. ಪಾಂತ್ವಸ್ಮಾನ್ ಅಂತ ಹೇಳಿದ್ಯಾಕೆ? ಕಾಪಾಡ್ಬೇಕಷ್ಟೆ. ದೇವರನ್ನ ಹತ್ರ ಏನು ಕೇಳ್ಕೊಬೇಕು? ಎಲ್ಲಾ ತರ ಕಾಪಾಡು, ಯಾವುದೇ ಕಷ್ಟಗಳಿಂದ ಕಾಪಾಡ್ತಾ ಇರು ಅಷ್ಟೆ. ಅದ್ ಹೇಗಾದ್ರೂ ಜ್ಞಾನವನ್ನ ನೀಡಿ ಕಾಪಾಡ್ತೀವೋ, ದುಡ್ಡನ್ನ ನೀಡಿ ಕಾಪಾಡ್ತೀವೋ, ಒಟ್ಟು ಪಾಂತು ರಕ್ಷಣೆ ಮಾಡು ಅಂತ ಹೇಳೋ ತರ ಅವತಾತ್ ರಕ್ಷಣೆ ಮಾಡ್ಲಿ ಅಂತ. ಇದನ್ನ ಪ್ರಾಣ ಮುಖ್ಯ ವಾಯುದೇವರ ಬಳಿ ಕೇಳಿದ. ಪ್ರಾಣ ಮುಖ್ಯ ಅಂದ್ರೆ ಇವರೇ ತಾನೇ ಪ್ರಾಣ, ಪ್ರಾಣರಲ್ಲಿ ಇವ್ರು ಮುಖ್ಯ ಅಂದ್ರೆ ಏನರ್ಥ? ಪ್ರಾಣ ಅಂದ್ರೆ ಈಗ ಪಂಚ ಪ್ರಾಣ ಇದೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಅದರಲ್ಲಿ ಮುಖ್ಯ ಅಂತ ಅರ್ಥನಾ? ಏನರ್ಥ ಅಂದ್ರೆ ಇಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣ ಅಂದ್ರೆ ಇಂದ್ರಿಯ, ಅದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಎಲ್ಲಾ ಇಂದ್ರಿಯಗಳಲ್ಲಿ ಮುಖ್ಯರು ಅಂದ್ರೆ ಎಲ್ಲಾ ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ಪ್ರಮುಖರು ಯಾರು? ಮುಖ್ಯ ಪ್ರಾಣದೇವರು. ಆದ್ರಿಂದ ಮುಖ್ಯ ಪ್ರಾಣದೇವರ ಅನುಗ್ರಹ ಇಲ್ಲ ಅಂತ ಆದ್ರೆ ನಮ್ಮ ಯಾವುದೇ ಇಂದ್ರಿಯ ಸರಿಯಾಗಿ ಕೆಲಸನೇ ಮಾಡಲ್ಲ. ಅದಕ್ಕೆ ಮೊದಲಿಗೆ ನಾರಾಯಣ ಪಂಡಿತಾಚಾರ್ಯ ಏನಂತ ಪ್ರಾರ್ಥನೆ ಮಾಡಿದ್ದಾರೆ, ಗ್ರಂಥ ಈಗ ಬರಲಿಕ್ಕೆ ಹೊರಟಿದ್ದಾರೆ ಹನುಮಂತ ವಿಜಯ. ಮೊದಲಿಗೆ ಮುಖ್ಯ ಪ್ರಾಣದೇವರ ಹತ್ರ ಬೇಡ್ತಾ ಇದ್ದಾರೆ, ನನ್ನ ಮಾತು, ನನ್ನ ಕಿವಿ, ನನ್ನ ಬುದ್ಧಿ, ನನ್ನ ಪ್ರತಿಯೊಂದು ಇಂದ್ರಿಯ
ಅದು ಸರಿಯಾಗಬೇಕು, ಅದನ್ನ ರಕ್ಷಣೆ ಮಾಡಿ. ಯಾಕಂದ್ರೆ ನಿಮ್ಮ ಬಗ್ಗೆ ನಾ ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಹೇಳ್ತಾ ಆಚೆ ಈಚೆ ಆಗ್ಬಾರ್ದು. ಅದಕ್ಕೋಸ್ಕರ ಈ ಎಲ್ಲ ಇಂದ್ರಿಯಗಳಿಗೆ ಮುಖ್ಯ ನಿಯಾಮಕರು ಅಂದ್ರೆ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅನುಗ್ರಹವನ್ನ ಮಾಡು, ಅವರಲ್ಲಿ ಮೊದಲನೇದರು ಯಾರು? ಮುಖ್ಯ ಪ್ರಾಣದೇವರು. ಅಂತ ನೀವು ನನ್ನನ್ನ ಕಾಪಾಡ್ರಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ರು. ಸರಿ, ಇಂಥ ಮುಖ್ಯ ಪ್ರಾಣದೇವರು ಯಾರು ಅಂದ್ರೆ ರಾಮಚಂದ್ರ ದೇವರನ್ನ ಯಾವಾಗ್ಲೂ ನೋಡ್ತಾ ಇದ್ರಲ್ಲ ಅವರೇ ಅಂತ. ಯಾರು ರಾಮಚಂದ್ರ ದೇವರನ್ನ ಯಾವಾಗ್ಲೂ ನೋಡ್ತಾ ಇತ್ತು? ಹನುಮಂತ ಅಂತ. ಹನುಮಂತನ ಚರಿತ್ರೆಗೆ ಬರ್ತಾರೆ. ಶ್ರೀಶ ಪ್ರೀತ್ಯೈ ಪ್ರಜಾತಃ ಅಂತ ಮೊದಲಿಗೆ ಬಂತು. ನಾವು ಯಾವತ್ತೂ ಒಂದು ಶ್ಲೋಕವನ್ನು ನೋಡ್ಬೇಕಾದ್ರೆ ಈ ಕೊನೆ ಭಾಗ ಅಥವಾ ಅಲ್ಲಿ ಕ್ರಿಯಾಪದ ಏನಿದೆ ಅಂತ ನೋಡ್ಕೊಳ್ಬೇಕು ಯಾವಾಗ್ಲೂ. ಇಲ್ಲಾಂದ್ರೆ ಲಿಂಕ್ ಸಿಗಲ್ಲ ಕೊನೆವರೆಗೂ. ಅದನ್ನ ಮೊದಲಿಂದ ನೋಡ್ತಾ ಬಂದ್ರೆ ಲಿಂಕ್ ಕೊನೆಗೂ ಸಿಗಲ್ಲ. ಯಾಕಂದ್ರೆ ತುಂಬಾ ವಿಶೇಷಗಳನ್ನ ಹೇಳ್ತಾರೆ. ವಿಶೇಷ ಅಂದ್ರೆ ಈಗ ಒಂದು ಹನುಮಂತ ಬಂದ, ಯಾಕೆ ಬಂದ, ಏನಕ್ ಬಂದ, ಏನಾಯ್ತು ಅದು ಹೇಳ್ತಾ ಬರ್ತಾರೆ. ಕೊನೆಗೆ ಏನೀಗ ಇಷ್ಟೆಲ್ಲ ಹೇಳಿ ಕೊನೆಗೆ ಏನ್ ಬೇಡ್ಲಿಕ್ಕೆ ಇವರು ಹೊರಟಿದ್ದಾರೆ? ರಕ್ಷಣೆ ಮಾಡ್ಲಿ ಅಂತ ಬೇಡ್ಲಿಕ್ಕೆ ಹೊರಟಿದ್ದಾರೆ. ಇದು ಗೊತ್ತಾಗೋದು ನಮಗೆ ಕೊನೆ ಭಾಗವನ್ನು ನೋಡಿದಾಗ, ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಕ್ರಿಯಾಪದ ಯಾವುದು ಅಂತ ಶ್ಲೋಕದಲ್ಲಿ ಮೊದಲು ಕಂಡು ಹಿಡಿಬೇಕು. ಕ್ರಿಯಾಪದ ಅಥವಾ ಅವ್ರೇನ್ ಪ್ರಾರ್ಥನೆ ಮಾಡಿದ್ದಾರೆ. ಕ್ರಿಯಾಪದ ಇಲ್ಲದೆ ಹೋದ್ರು ಕೆಲವು ಪದ ಇರುತ್ತೆ, ಆ ಪದಗಳನ್ನ ನೋಡಿದಾಗ ಅರ್ಥ ಆಗ್ಬಿಡುತ್ತೆ, ಓ ಇದಕ್ಕೋಸ್ಕರ ಈ ಶ್ಲೋಕ ಬಂದಿದೆ ಅಂತ. ಅದು 3ನೇ ಲೈನೋ 4ನೇ ಲೈನಲ್ಲೋ ಇರ್ಬೋದು, ಮೊದಲನೇ ಲೈನಲ್ಲೋ ಇರ್ಬೋದು ಕೆಲವು ಸರಿ. ಆದ್ರೆ ಇಲ್ಲಿ ಕೊನೆಗೆ ಹಾಕಿದ್ದಾರೆ. ನಮಗೆ ಪಾಂತೋಸ್ಮಾನ್ ಪುರುಹೂತ ಅನ್ನೋದು ಸಮಸ್ಯೆ ಇಲ್ಲ, ಪಾಂತು ಅಂತ ಮೊದಲಿಗೆ ಬಂದ್ಬಿಟ್ಟು. ಆದ್ರೆ ರಾಯರ ಸ್ತೋತ್ರದಲ್ಲಿ ಗಮನಿಸಬಹುದು, ವಿಮಲೀಕರೋದು ಅಂತ ಹೇಳಿ 2ನೇ ಶ್ಲೋಕದ ಕೊನೆಗೆ ಬರುತ್ತೆ. ಶ್ರೀಪೂರ್ಣ ಬೋಧಕರು ತೀರ್ಥ ಅನ್ನೋಲ್ಲಿ ಕ್ರಿಯಾಪದ ಬೇಕ್ ಸಿಗಲ್ಲ. ಹಾಗೆ ಒಂದೊಂದೊಂದು ಶೈಲಿ ಶಾಸ್ತ್ರದಲ್ಲಿ, ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲೆಲ್ಲೋ ಕ್ರಿಯಾಪದ ಹಾಕಿರ್ತಾರೆ. ಆ ಕ್ರಿಯಾಪದವನ್ನು ತಗೊಂಡ್ರೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇನ್ನು ಶ್ರೀಶ ಪ್ರೀತ್ಯೈ ಪ್ರಜಾತಃ, ವಾಯುದೇವರು ಬಂದಿದ್ ಯಾಕೆ? ಭಗವಂತನ ಸಂತೋಷಕ್ಕೋಸ್ಕರ ಬಂದ್ರು. ಅಂದ್ರೆ ದೇವರ ಆಜ್ಞೆ ಆಯ್ತು, ದೇವರ ಆಜ್ಞೆ ಆಯ್ತು. ಆದ್ರಿಂದಾಗಿ ಈ ರಾಮನ ಅವತಾರದ ಕಾಲದಲ್ಲಿ ಹನುಮಂತನಾಗಿ ಆ ವಾಯುದೇವ ಬಂದ. ಸುಮಹಿತ ಮಹಿಮಾ ಅಂತ ಹೇಳ್ತಾರೆ. ಅವನ ಮಹಿಮೆನೇ ಅದ್ಭುತ ಹನುಮಂತಂದು. ಅವನು ಹುಟ್ಟಿನಿಂದ ಆರಂಭಿಸಿಕೊಂಡು ಅವನ ಲೀಲೆಗಳೇ ಅದ್ಭುತ. ಸುಮಹಿತ ಮಹಿಮಾ, ಎಲ್ರೂ ಅವನ ಮಹಿಮೆಯನ್ನ ಕೊಂಡಾಡಬೇಕು, ಅಂಥ ಮಹಿಮೆ ಅವನು. ಅಂದ್ರೆ ಅವನ ಮಹಿಮೆ ಏನು ಅಂದ್ರೆ ಸುಮಹಿತ, ಚೆನ್ನಾಗಿ ಪೂಜೆಗೊಂಡಿದೆ. ಅಂದ್ರೆ ಪ್ರತಿಯೊಬ್ಬರು ಹೊಗಳುತ್ತಾರೆ ಹನುಮಂತನ ಮಹಿಮೆ ಎಷ್ಟು ದೊಡ್ಡದು ಅಪಾರ ಅಂತ. ಇಂಥ ಹನುಮಂತ ರಾಮಸ್ಯ ಉಲ್ಲಂಘಿತಾಬ್ಧಿ ನಿದೇಶಾತ್, ನಿದೇಶ ಅಂದ್ರೆ ಅಪ್ಪಣೆ, ರಾಮದೇವರ ಅಪ್ಪಣೆ ಮಾಡಿದ್ರು. ಆಗ ಉಲ್ಲಂಘಿತ ಅಬ್ಧಿ, ಅಬ್ಧಿ ಅಂದ್ರೆ ಸಮುದ್ರ, ಸಮುದ್ರವನ್ನ ಉಲ್ಲಂಘಿತ ದಾಟಿದ. ರಾಮಾಂಗುಲಿಯಕಂ ದೇವಿ, ರಾಮನ ಅಂಗುಲಿಯಕ ಉಂಗುರ ಏನಿದೆ ಅದನ್ನ ಸೀತಾದೇವಿಗೆ ಕೊಟ್ಟ. ಸೀತಾದೇವಿಯ ಚೂಡಾಮಣಿಯನ್ನ ವಾಪಸ್ ತಗೊಂಡ್ ಬಂದ. ಈ ರೀತಿ ಸಮುದ್ರವನ್ನ ಹಾರಿ ರಾಮನ ಕಾರ್ಯ ಮತ್ತೆ ಸೀತಾ ಕಾರ್ಯವನ್ನ ನೆರವೇರಿಸ್ತ. ಪಿಷ್ಟ ದುಷ್ಟ, ಹಾಗೆ ರಾವಣನಿಗೂ ಚುರುಕಾಗಿ ಒಂದು ಮುಷ್ಟಿ ಪ್ರಹಾರ ಮಾಡಿದ. ಆ ರಾವಣನಿಗೂ ಗೊತ್ತಾಯ್ತು ಇವನ ಮಹಿಮೆ ಏನು ಅಂತ. ಭೂಭ್ರನ್ನೇಹಿ ರಾವಣಾರಿಂ, ಭೂಭ್ರನ್ನೇಹಿ ಅಂತಂದ್ರೆ ಭೂಭೃತ್ ಅಂದ್ರೆ ಪರ್ವತಕ್ಕೆ ಕರೀತಾರೆ. ಭೂ ಅಂದ್ರೆ ಭೂಮಿ, ಭೂಮಿಯನ್ನ ಭೃತ್ ಧಾರಣೆ ಮಾಡಿರೋದು ಪರ್ವತ. ಆ ಪರ್ವತವನ್ನ ತಂದ, ಅಂದ್ರೆ ಗಂಧಮಾದನ ಪರ್ವತವನ್ನು ತಂದಿದ್ದು ಘಟನೆಯನ್ನ ಅನ್ಪಿಸ್ಕೊಡ್ತಾ ಇದೆ. ಇದು ವಾಯುಸ್ತುತಿಯಲ್ಲೂ ಬರುತ್ತೆ. ವಾಯುಸ್ತುತಿಯಲ್ಲೂ ಚಿಕ್ಕದಾಗಿ ಹೇಳಿದ್ದಾರೆ. ಅದೊಂದು ರೀತಿ ಅಣುಮಧ್ಯ ವಿಜಯ ಯಾವುದು ವಾಯುಸ್ತುತಿ, ಆದ್ರೆ ಅದು ತ್ರಿವಿಕ್ರಮ ಪಂಡಿತಾಚಾರ್ಯರ ರಚನೆ. ಅದನ್ನ ನೋಡ್ಕೊಂಡೆ ಅದರ ಒಂದು ಸ್ಫೂರ್ತಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದು. ವಾಯುಸ್ತುತಿ 40-42 ಶ್ಲೋಕದಲ್ಲಿ ಅಷ್ಟು ಸಾರವನ್ನ ಹಾಕಿದ್ದಾರೆ. ಅಲ್ಲೂ ವಾಯುದೇವರ ಒಂದು ರೂಪ ಹನುಮಂತ, ಭೀಮ ಮತ್ತು ವಾಯುಸ್ತುತಿಯಲ್ಲಿ ಇಷ್ಟು ಬರುತ್ತೆ. ಹಾಗೆ ಮಧ್ಯ ವಿಜಯಲ್ಲೂ ಅದೇ ಕ್ರಮ ಬಂತು. ಅಣುಮಧ್ಯ ವಿಜಯಲ್ಲೂ ನಾರಾಯಣ ಪಂಡಿತಾಚಾರ್ಯ ಅದೇ ಕ್ರಮನ ಅನುಸರಿಸಿದ್ದಾರೆ. ಆದ್ರೆ ಇಲ್ಲಿ ವಾಯುದೇವರ ಮಹಿಮೆ ಹೇಗ್ ಬಂತು ಅಂದ್ರೆ ಪ್ರಾಣ ಮುಖ್ಯ ಅಂತ ಹೀಗ್ ಬಂತು. ಅಂದ್ರೆ ಪ್ರತಿ ಸರಿನೂ ಕೂಡ ಯಾವುದೇ ಒಂದು ರೂಪ ನೋಡಿದಾಗ ಅದೇ ವಾಯುದೇವರ ರೂಪನೇ ಇದು ಅನ್ನೋ ಚಿಂತನೆ ಬರೋಂತರ ಅದರ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಭೂಭೃನ್ನೇಹಿ ರಾವಣಾರಿಂ ಅಂತ. ಸರಿ, ರಾವಣನ ಶತ್ರು ರಾವಣಾರಿ. ಇಲ್ಲಿ ರಾವಣನೇ ಅರಿಯಲ್ಲ, ರಾವಣನ ಶತ್ರು ಯಾರು? ರಾಮಚಂದ್ರ. ರಾಮಚಂದ್ರನ ಪುರಗಂ ಅಂದ್ರೆ ಅಯೋಧ್ಯ ಪಟ್ಟಣ ಇದೆ ಪುರ, ಅದಕ್ಕೆ ಬಂದ ನಂತರ
ಬಂದ ಅಯೋಧ್ಯ ಪಟ್ಟಣಕ್ಕೆ ಅಂತಂದ್ರೆ ಏನರ್ಥ, ಈ ಎಲ್ಲಾ ಕಾರ್ಯಗಳನ್ನ ಸಾಧನೆ ಮಾಡಾಗೋಗಿ ಇಡೀ ರಾಮಾಯಣದ ಸಾರ ಬಂದ್ಬಿಡ್ತದೆ. ಇಂಥ ಅಯೋಧ್ಯ ಪಟ್ಟಣಕ್ಕೆ ಬಂದಾಗ ಹನುಮಂತ ಅಲ್ಲಿ ಸೀತಾದೇವಿಯ ಜೊತೆಗೆ ರಾಮನಿದ್ದ. ಅಂಥ ರಾಮನನ್ನ ಅವನು ಭಕ್ತಿಪೂರ್ವಕವಾಗಿ ಅರ್ಚನೆ ಮಾಡಿ ಕಾಲವನ್ನ ಕಳೆದ. ನಂತರ ಕಿಂಪುರುಷ ಖಂಡಕ್ಕೆ ಹೋದ. ಕಿಂಪುರುಷ ಖಂಡಕ್ಕೆ ಹೋಗಿ ಈಗಲೂ ಕೂಡ ಆ ಭಗವಂತನನ್ನ ಅಶ್ಯನ್ ಈಗಲೂ ನೋಡ್ತಾ ಇದ್ದಾನೆ, ಸಾಕ್ಷಾತ್ಕಾರ. ಅಂದ್ರೆ ಯಾವಾಗ್ಲೂ ಭಗವಂತ ನಿತ್ಯ ದರ್ಶನ ಕೊಡ್ತಾ ಇರ್ತಾನೆ. ನಿತ್ಯ ಅಪರೋಕ್ಷಿಗಳು ಅಂತ ಕೆಲವರನ್ನ ಕರೀತಾರೆ. ನಿತ್ಯ ಅಪರೋಕ್ಷಿಯಿಂದ ಯಾವಾಗ್ಲೂ ದೇವರ ಕಣ್ಣಿಗೆ ಕಾಣ್ತಾ ಇರ್ತಾರೆ ಅಂತಂದ್ರೆ ಅಂಥವ್ರನ್ನ ನಿತ್ಯ ಅಪರೋಕ್ಷಿಗಳು ಅಂತ. ಅಂತ ಕಿಂಪುರುಷ ಖಂಡದಲ್ಲಿದ್ದು ಈ ಹನುಮಂತ ತಾನು ಯಾವಾಗ್ಲೂ ಆ ರಾಮದೇವರನ್ನ ನೋಡ್ತಾ ಇದ್ದಾರೆ. ಇಂಥ ಪ್ರಾಣಗಳಲ್ಲಿ ಮುಖ್ಯನಾದ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮುಖ್ಯನಾದ ಈ ಮುಖ್ಯ ಹನುಮಂತ ದೇವರು ಅಥವಾ ವಾಯುದೇವರು ಅವತಾನ್ಮ ನನ್ನನ್ನು ಕಾಪಾಡ್ಲಿ ಅಂತ. ಇಷ್ಟು ಸರಳವಾದ ಅರ್ಥ ಈ ಶ್ಲೋಕಕ್ಕೆ. ಇನ್ನು ಈ ಶ್ಲೋಕಕ್ಕೆ ವಿವರಣೆಯಾಗಿ ನಾರಾಯಣ ಪಂಡಿತಾಚಾರ್ಯರು ಯಾಕೆ ಹನುಮಂತನ ಅವತಾರದ ಬಗ್ಗೆ ಮೊದಲಿಗೆ ಇಲ್ಲಿ ಹೇಳಿದ್ದಾರೆ, ಮತ್ತೆ ಇಲ್ಲಿ ಬರುವಂತಹ ಕೆಲವು ಪದಗಳ ಸ್ವಾರಸ್ಯ ಇದೆ. ಗೂಢ ಭಾವ ಪ್ರಕಾಶಿಕ ಹೆಸರಿಗೆ ತಕ್ಕ ಹಾಗೆ ಈ ಹನುಮಂತ ವಿಷಯದಲ್ಲಿ ಏನು ಗೂಢವಾದ ಅಭಿಪ್ರಾಯ ಇದೆ ನಾರಾಯಣ ಪಂಡಿತಾಚಾರ್ಯರದು, ಅದನ್ನ ಹೇಗೆ ಹೊರಗೆ ತರ್ತಿದ್ದಾರೆ ಅದನ್ನೆಲ್ಲ ರಾಯರ ಪಂಕ್ತಿಶಃ ವ್ಯಾಖ್ಯಾನಗಳಲ್ಲಿ ಏನೇನು ವಿಶೇಷ ಅಂಶಗಳಿದೆ ಅದನ್ನ ನೋಡ್ತಾ ಹೋಗೋಣ ಮುಂದಿನ ಪಾಠದಲ್ಲಿ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಸರ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.